ತಾಳಿ ಕಟ್ಟುವ ಶುಭ ವೇಳೆ ಮಂಟಪದಿಂದ ಕಾಲ್ಕಿತ್ತಿರುವ ವರ. ಮೆಹಂದಿ ಮತ್ತು ಹಳದಿ ಶಾಸ್ತ್ರವನ್ನ ಮುಗಿಸಿ ವರ ಜೂಟಾಗಿರುವಂತಹ ಘಟನೆ ನಡೆದಿದೆ. ಮದುವೆಯ ಹಿಂದಿನ ರಾತ್ರಿ ವರ ಪ್ರೇಮ್ ಚಂದನ್ ಎಂಬಾತ ಪರಾರಿಯಾಗಿದ್ದಾನೆ. ಸದ್ಯ ಈಗ ಮದುವೆ ಗಂಡು ಹಾಗೆ ಆತನ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಹುಡುಗಿ ಕಡೆಯವರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಉಪ್ಪಾರಪೇಟೆ ಠಾಣೆಯಲ್ಲಿ ವಧುವಿನ ತಂದೆ ದೂರನ್ನ ಕೊಟ್ಟಿದ್ದಾರೆ. ಇನ್ನೇನು ನಾಳೆ ಬೆಳಗ್ಗೆ ತಾಳಿ ಕಟ್ಟಬೇಕು, ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆದರೆ ಹಿಂದಿನ ದಿನ ರಾತ್ರಿ ಇಲ್ಲಿ ಗಂಡು ಎಸ್ಕೇಪ್ ಆಗಿರುವಂತಹ ಘಟನೆ ನಡೆದಿದೆ. ನೋಡಿ, ಇವರಿಬ್ಬರಿಗೂ ಕೂಡ ಮೈಸೂರಿನಲ್ಲಿ ಸ್ನೇಹ ಆಯ್ತಂತೆ. ಅದಾದ ಮೇಲೆ ಪ್ಯಾರಿಸ್ನಲ್ಲಿ ಪ್ರೇಮ ಹುಟ್ಕೊಳ್ತಂತೆ. ಇನ್ನು ಜೊತೆಯಲ್ಲಿ ಸುತ್ತಾಡಿದ್ದಾರೆ. ಇನ್ನು ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಕೂಡ ಆಗಿದ್ರು. ಆದರೆ ಮದುವೆಯ ಹಿಂದಿನ ರಾತ್ರಿ ಪ್ರಿಯತಮ ಪರಾರಿಯಾಗಿದ್ದಾನೆ. ಮದುವೆ ದಿನ ಕಾಲ್ಕಿತ್ತ ವರ ಪ್ರೇಮ್ ಚಂದ್ ವಿರುದ್ಧ ಈಗ ವಧುವಿನ ತಂದೆ ದೂರನ್ನ ಕೊಟ್ಟಿದ್ದಾರೆ. ಯಾಕೆ ಓಡಿ ಹೋದ ಗಂಡು? ವಧುವಿನ ತಂದೆ ಅಂದ್ರೆ ಹುಡುಗಿ ತಂದೆ ಬಳಿ ಹುಡುಗ ಕಡೆಯವರು 50 ಲಕ್ಷ ನಗದು ಹಾಗೆ ಅರ್ಧ ಕೆಜಿ ಚಿನ್ನ, ಇನ್ನು ಬೆನ್ಸ್ ಕಾರ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ. ಸೊ ಇದೆಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ವರನ ಕಡೆಯವರು ಪರಾರಿಯಾಗಿದ್ದಾರೆ ಅಂತ ಈಗ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ನೋಡಿ, ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಂತ್ರಸ್ತೆ ಕ್ಲಾಸ್ಮೇಟ್ ಆಗಿದ್ದ ಈ ಪ್ರೇಮ್ ಚಂದ್, ಇನ್ನು ಪ್ರೇಮ್ ಚಂದ್ ಹಾಗೂ ಸಂತ್ರಸ್ತೆ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಇನ್ನು BE ಬಳಿಕ MS ಮುಗಿಸಿದ ಯುವತಿ ಫ್ರಾನ್ಸ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಆರೋಪಿ ಪ್ರೇಮ್ ಚಂದ್ ಕೂಡ ಪ್ಯಾರಿಸ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಂತೆ. ಇನ್ನು ಇಬ್ಬರ ಸ್ನೇಹ ಬಳಿಕ ಪ್ರೀತಿಗೆ ತಿರುಗಿ ಪ್ಯಾರಿಸ್ನಲ್ಲಿ ಪ್ರಣಯ ಪಕ್ಷಿಗಳಂತೆ ಸುತ್ತಾಡಿದ್ದಾರೆ. ಇನ್ನು ಇಬ್ಬರೂ ಕೂಡ ಮನೆಯವರನ್ನ ಒಪ್ಪಿಸಿ ಕಳೆದ ಜುಲೈನಲ್ಲಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಇನ್ನು ಕುಟುಂಬಸ್ಥರು ಮದುವೆ ಕೂಡ ಫಿಕ್ಸ್ ಮಾಡಿದ್ರು. ಇನ್ನೇನು ನಾಳೆ ಬೆಳಗ್ಗೆ ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿನ ದಿನ ರಾತ್ರಿ ಈತ ಪರಾರಿಯಾಗಿದ್ದಾನೆ. ಈಗ ಹುಡುಗಿಯ ತಂದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ದೂರನ್ನ ದಾಖಲಿಸಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಪರಸ್ಪರ ಇಬ್ಬರು ಕೂಡ ಪ್ರೀತಿಸಿಕೊಂಡು ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಆಗಿದ್ರು. ಇನ್ನೇನು ನಾಳೆ ಬೆಳಗ್ಗೆ ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಹಿಂದಿನ ದಿನ ರಾತ್ರಿ ಈತ ಓಡಿ ಹೋಗಿದ್ದಾನಲ್ಲ, ಕಾರಣ ಏನು? ಸದ್ಯಕ್ಕೆ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ರು, ಅದು ಕೂಡ 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರ್ ಅಂತ ಈತ ಹುಡುಗಿಯ ತಂದೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇದೇ ಕಾರಣನ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಯಾವಾಗ ನಡೆದಿದ್ದಂತಹ ಘಟನೆ ಇದು? ಓವರ್ ಆಲ್ ಮಾಹಿತಿ. ಪ್ರಮುಖವಾಗಿ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರಾತ್ರಿ ವರ ಅಂತಂದ್ರೆ ಬೆಳಗ್ಗೆ ತಾಳಿ ಕಟ್ಟಬೇಕು, ಆದ್ರೆ ರಾತ್ರಿ ವರನೇ ಎಸ್ಕೇಪ್ ಆಗಿರುವಂತದ್ದು. ಅಂದ್ರೆ ಬೇರೆ ಹುಡುಗಿ ಜೊತೆ ಈತ ಏನೋ ಓಡ್ ಹೋಗಿಲ್ಲ, ಆದ್ರೆ ಇಲ್ಲಿ ಹಣ ಆಗಿರ್ಬೋದು ಮತ್ತು ಗೋಲ್ಡ್ ಆಗಿರ್ಬೋದು ಮತ್ತು ಬೆನ್ಸ್ ಕಾರ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಡಿಮ್ಯಾಂಡ್ ಮಾಡಿದ್ರಂತೆ. ಇದನ್ನ ಕೊಡೋದಕ್ಕಾಗಿಲ್ಲ ಅಂತಂದ್ರೆ ಫೆಬ್ರವರಿ 2ನೇ ತಾರೀಕು ಪ್ರೇಮ್ ಚಂದ್ ಹಾಗೂ ಈ ಯುವತಿ ಏನಿದ್ದಾಳೆ ಇವರಿಬ್ಬರಿಗೂ ಮದುವೆ ಫಿಕ್ಸ್ ಆಗಿರುತ್ತೆ. ಈ ಗಾಂಧಿನಗರದ ನಂದಿ ಕ್ಲಬ್ ಏನಿದೆ ಆ ಒಂದು ದೊಡ್ಡ ಮಟ್ಟದ ಒಂದು ಚೌಟಿ ಇದೆ, ಅದನ್ನು ಕೂಡ ಬುಕ್ ಮಾಡಿರ್ತಾರೆ. ಗ್ರ್ಯಾಂಡ್ ಆಗಿ ಮದುವೆ ಮಾಡೋದಕ್ಕೆ ಸಿದ್ಧ ಮಾಡಿರ್ತಾರೆ. ಆದ್ರೆ ಈ ಪ್ರೇಮ್ ಚಂದ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ, ಮಗನಿಗೆ ವರದಕ್ಷಿಣೆ ಕೊಡಬೇಕು, ಅದೇ ರೀತಿಯಾಗಿ ಗೋಲ್ಡ್ ಅನ್ನ ಕೊಡಬೇಕು, ಬೆನ್ಸ್ ಕಾರ್ ಕೊಡಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಇವರು ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾರೆ. ಈಗಾಗಲೇ ಮದುವೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೇವೆ, ನಮ್ಮ ಹತ್ರ ಬಳಿ ಅಷ್ಟೊಂದು ಹಣ ಇಲ್ಲ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ಕೊಡ್ತೀವಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ 1ನೇ ತಾರೀಕು ಮೆಹಂದಿ ಮತ್ತು ಹಳದಿ ಶಾಸ್ತ್ರ ಮುಗಿಯುತ್ತೆ. ಅದಾದ್ಮೇಲೆ ಈ ವರನ ತಂದೆ ಶಿವಕುಮಾರ್ ಪವಾನಿ ಮತ್ತು ತಾಯಿ ರಾಧಾ ಮತ್ತು ಈ ಮಂಜು ಭರತ್ ಏನಿದ್ದಾರೆ ಇವರು ಇಷ್ಟಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಅದನ್ನ ಕೊಡದೆ ಹೋಗಿದ್ದಕ್ಕೆ ಇವರು ಆತರನ್ನ ಕರ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಇನ್ನು ಈಗಾಗಲೇ FIR ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ ಪೊಲೀಸರು, ಆ ಆಂಗಲ್ ಅಲ್ಲಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವರದಕ್ಷಿಣೆ ಕೊಡದೇ ಇದ್ದಿದ್ದಕ್ಕೆ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಈಗ ಈ ಆರೋಪಿ ಏನಿದ್ದಾನೆ ಈತನು ಕೂಡ BE ಪದವೀಧರ, MS ಮುಗಿಸಿ ಯುವತಿ ಜೊತೆ ಫ್ರಾನ್ಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಸದ್ಯಕ್ಕೆ ಅವರಿಬ್ಬರ ಮಧ್ಯೆ ಸ್ನೇಹ ಇರುತ್ತೆ, ಅದು ಪ್ರೇಮವಾಗಿ ಕೂಡ ಬದಲಾಗುತ್ತೆ. ಇಬ್ರು ಕೂಡ ಮದುವೆ ಆಗೋಣ ಅಂತ ಹೇಳ್ಬಿಟ್ಟು ಮನೆಯವ್ರಿಗೂ ಕೂಡ ಒಪ್ಪುತ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ವರದಕ್ಷಿಣೆಗಾಗಿ ಎಸ್ಕೇಪ್ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗು.
ಸದ್ಯಕ್ಕೆ ಆಕೆಯನ್ನ ಲೈಂಗಿಕವಾಗೂ ಕೂಡ ಯುವತಿಯನ್ನ ಈತ ಬಳಸ್ಕೊಂಡಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇದೆ. ಆ ಆಂಗಲ್ ನಲ್ಲೂ ಕೂಡ ಇವರು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಮತ್ತೊಂದು ಕಡೆ ಈ ವರದಕ್ಷಿಣೆ ಕಿರುಕುಳವನ್ನ ನೀಡಿ ಮತ್ತು ವರದಕ್ಷಿಣೆಗಾಗಿ ಡಿಮ್ಯಾಂಡ್ ಅನ್ನು ಮಾಡಿ ಎಸ್ಕೇಪ್ ಆಗಿರುವಂತಹ ಗಂಭೀರವಾದಂತಹ ಪ್ರಕರಣ. ಹೀಗಾಗಿ ಉಪ್ಪಾರಪೇಟೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ 4 ಜನ ಆರೋಪಿಗಳೇನಿದ್ದಾರೆ ಪ್ರೇಮ್ಚಂದ್ ಸೇರಿ ಅವರ ಪೋಷಕರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.